ಮುಳಬಾಗಿಲು ತಾಲೂಕಿನ ವಲಯ ಅರಣ್ಯಾಧಿಕಾರಿಗಳು ವರ್ಗಾವಣೆ ಆದರೂ ಸಹ ಇನ್ನು ನೂತನವಾಗಿ ಬಂದಿರುವಂತಹ ವಲಯ ಅರಣ್ಯಾಧಿಕಾರಿಗಳಿಗೆ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡದೆ 3 ತಿಂಗಳಿಂದ ಹಗ್ಗ ಜಗ್ಗಾಟ ಕಣ್ಣಾ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಅದು ಸರ್ಕಾರದ ಆದೇಶಕ್ಕೂ ಕಿಮ್ಮತ್ತಿನ ಒಂದೇ ಒಂದು ಕವಡೆ ಕಾಸಿನ ಬೆಲೆ ಇಲ್ವಾ? ಏನು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಸೇವಕರಾಗಿ ಕೆಲಸ ಮಾಡೋ ಅಧಿಕಾರಿಗಳು ಈ ಕಡೆ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರ ಮಾತನ್ನೂ ಕೇಳ್ತಾ ಇಲ್ಲ, ಸರ್ಕಾರದ ಆದೇಶನೂ ಮಾಡ್ತಾ ಇಲ್ಲ. ಇನ್ನು ಹೊಸದಾಗಿ ಬಂದಿರುವ ವಲಯ ಅರಣ್ಯಾಧಿಕಾರಿಗಳಿಗೆ ಚಾರ್ಜು ಕೊಡ್ತಾ ಇಲ್ಲ, ಅಧಿಕಾರನೂ ಕೊಡ್ತಾ ಇಲ್ಲ. ಏನು ಕೊಠಡಿಗೆ ಬೀಗ ಹಾಕೊಂಡ್ರಿ? ಯಾರಪ್ಪಂದ್ರಿ ಇದು? ವಲಯ ಅರಣ್ಯಾಧಿಕಾರಿಗಳೇ ಯಾರ್ದು ಅದು? ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಹಿಂದೆ ಕೆಲಸ ನಿರ್ವಹಿಸಿದಂತಹ ವಲಯ ಅರಣ್ಯಾಧಿಕಾರಿಗಳ ಮೇಲೆ ಸುಮಾರು ಆರೋಪಗಳಿದೆ. ಭ್ರಷ್ಟಾಚಾರ ಆರೋಪ ಇದೆ, ಮತ್ತಿತರ ಎಲ್ಲ ಆರೋಪಗಳಿದೆ. ಆದರೂ ಸಹ ಅವರು 2.5 ವರ್ಷ ಕಾಲ ಇಲ್ಲಿ ಈ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದ ನಂತರ ಒಬ್ಬ ಅಧಿಕಾರಿಗೆ ವರ್ಗಾವಣೆ ಅನ್ನೋದು ಅದು ಶತಸಿದ್ಧ. ಎಲ್ರಿಗೂ ಅಷ್ಟೇ, ಪ್ರಜಾಪ್ರಭುತ್ವದಲ್ಲಿ ವರ್ಗಾವಣೆ ಆಗ್ತಾ ಇರಬೇಕು. 1 ವರ್ಷ ಇಲ್ಲ 2 ವರ್ಷ ಆದಮೇಲೆ ವರ್ಗಾವಣೆ ಆಗಬೇಕು. ಮತ್ತು ಅದೇ ಹುದ್ದೆಗೆ ಬೇರೆಯವರು ಬರಬೇಕು. ಇಲ್ಲ ಜನಪರ ಕಾರ್ಯಕ್ರಮಗಳು ಮುಂದೆ, ಇಲ್ಲ ರೈತರ ಕಾರ್ಯಕ್ರಮಗಳೇನೋ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದರೆ, ಇಲ್ಲ ಅಂದರೆ ಒಂದು 5 ತಿಂಗಳು 6 ತಿಂಗಳು ಮುಂದುವರಿಬೋದು. ಆದರೂ ಸಹ ಸರ್ಕಾರದ ಆದೇಶ ಮಾಡಿ 3 ತಿಂಗಳಾಗಿದೆ. 3 ತಿಂಗಳಾದರೂ ಸಹ ಈ ಕಡೆ ಮಾನ್ಯ ಶಾಸಕರ ಮಾತಿಗೂ ಕವಡೆ ಕಾಲಿನ ಬೆಲೆ ಕೊಡ್ತಾ ಇಲ್ಲ, ಸರ್ಕಾರ ಆದೇಶಕ್ಕೂ ಕುಮ್ಮಕ್ಕೂ ಕೊಡ್ತಾ ಇಲ್ಲ. ಹೊಸದಾಗಿ ಬಂದಿರುವಂತಹ ವಲಯ ಅರಣ್ಯಾಧಿಕಾರಿಗೆ ಅಧಿಕಾರನ ಹಸ್ತಾಂತರ ಮಾಡಿದ್ರೆ ಇದು ಮುಳಬಾಗಿಲು ತಾಲೂಕಿನ ಕಥೆ. ಆದರೆ ಇನ್ನು ಬಂಗಾರಪೇಟೆ ತಾಲೂಕಿನ ಕಥೆಯಲ್ಲಿ ತಹಶೀಲ್ದಾರ್ ಹಗ್ಗ ಜಗ್ಗಾಟ. ಪ್ರಜಾಪ್ರಭುತ್ವದಲ್ಲಿ ಪ್ರಜಾಸೇವಕರಾಗಿ ಪ್ರಥಮ ಪ್ರಜೆಯಾಗಬೇಕಾದ ತಾಲೂಕು ದಂಡಾಧಿಕಾರಿಗಳ ಒಂದು ಅಧಿಕಾರ ಇದರಲ್ಲಿ ಹಸ್ತಕ್ಷೇಪ. ಇವರು ನಮ್ಮ ಕೆಲಸ ಮಾಡ್ತಾ ಇಲ್ಲ, ಜನಸಾಮಾನ್ಯರ ಕೆಲಸ ಆಗ್ಬಾರ್ದಲ್ಲ, ಪೊಲೀಸ್ ಬುದ್ಧಿ ಉಪಯೋಗಿಸಿದ್ದ ಅಂತೇಳಿ ಅಲ್ಲಿಯ ಸ್ಥಳೀಯ ಶಾಸಕರು ಆರೋಪ ಮಾಡಿ ಅವರೇ ಅವರನ್ನು ವರ್ಗಾವಣೆ ಮಾಡಿಸ್ಕೊಂಡ್ಬಂದಿದ್ದು, ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವರೇ ಅದನ್ನು ನೇಮಕ ಮಾಡಿಸ್ಕೊಂಡು ಆದೇಶ ತಂದಿದ್ದು. ಇವಾಗ 5 ತಿಂಗಳಲ್ಲಿ ಅವರು ಅಳಸು ಬಳಸಾಗಿಬಿಟ್ಟಿದೆ. ಯಾಕೆ ಅಳಸು ಬಳಸಾಗಿದೆ ಅಂದರೆ, ಇವತ್ತು ಸುಮಾರು ಸರ್ಕಾರಿ ಆಸ್ತಿಗಳನ್ನು ಅಕ್ರಮವನ್ನು ಸಕ್ರಮ ಮಾಡಿಕೊಳ್ಳಲು ಮುಂದಾಗದಾಗ ಫೈಲ್ಗಳು ಕಡತಗಳನ್ನು ಸೃಷ್ಟಿ ಮಾಡಿ ಅದನ್ನು ನೀವು ಸಹಿ ಹಾಕಿದಾಗ, ಇಲ್ಲ ನಾವು ಜಿಲ್ಲಾಧಿಕಾರಿಗಳ ಆದೇಶ ಇಲ್ಲದು ನಾವು ಸಹಿ ಹಾಕಲ್ಲ ಅಂಥೇಳಿ ಹಿಂದೆ ಇದ್ದಂತಹ ಈಗ KETಯಲ್ಲಿ ತಮ್ಮ ಅಧಿಕಾರದ ಮೊಟಕು ಕೊಡಿಸಿ ಅದನ್ನು ಮತ್ತೆ ಪುನರಾರಂಭ ಮಾಡ್ಕೊಂಬಂದಿರುವಂತಹ ತಹಶೀಲ್ದಾರ್ ವೆಂಕಟೇಶಪ್ಪನವರು ನಾವು ಇದೇ ಇದರಲ್ಲಿ ತಾಲೂಕಲ್ಲಿ ಮುಂದುವರಿಬೇಕಂತ 5 ತಿಂಗಳಾಗಿದೆ. ಆದರೆ ಒಬ್ಬ ಅಧಿಕಾರಿ ಕನಿಷ್ಠ ಪಕ್ಷ 1 ವರ್ಷವಾದರೂ ಆ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸುವಂತಹ ಆದೇಶ ಇದೆ ಮತ್ತು ಆ ಎಲ್ಲ ರೀತಿಯ ಇದು ಇದೆ. ಆದರೂ ಸಹ ಈ ಒಂದು ಜಿಲ್ಲೆಯಲ್ಲಿ ಹಗ್ಗ ಜಗ್ಗಾಟ, ಜಿಲ್ಲಾಡಳಿತ ಯಂತ್ರ ಮತ್ತು ರಾಜಕಾರಣಿಗಳ ಒಂದು ಇದಕ್ಕೆ ಒತ್ತಡಕ್ಕೆ ಅಧಿಕಾರಿಗಳು ಜನಸಾಮಾನ್ಯರ ಕೆಲಸ ಮಾಡದೆ, ಅಭಿವೃದ್ಧಿಯತ್ತ ಕೆಲಸ ಮಾಡದೆ, ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಲು ಇವತ್ತು ಪೊಲೀಸ್ ಠಾಣೆ ಮೆಟ್ಲತ್ತಿದೆ. ಯಾಕಂದರೆ ಬಂಗಾರಪೇಟೆ ತಹಶೀಲ್ದಾರ್ ಅವರ ಹುದ್ದೆಗೆ ಹಗ್ಗ ಜಗ್ಗಾಟ ಯಾವ ರೀತಿ ನಡೀತಾ ಇದೆ ಅಂತೇಳಿ, ಆ ಒಂದು ಇವಾಗಿನ ತಹಶೀಲ್ದಾರಾಗಿ ನೇಮಕ ಮಾಡಿರೋ ಸುಜಾತಾ ಮೇಡಮ್ ಅವರು ನನ್ನ ಕಾರ್ನ ಕದ್ದುಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಠಾಣೆಯಲ್ಲಿ ಏನಿವತ್ತು ಲಿಖಿತ ದೂರು ಕೊಡ್ತಾರೆ ಅಂತೇಳಿದರೆ, ಇನ್ನು ಯಾವ ಮಟ್ಟಕ್ಕೆ ಈ ಕೋಲಾರ ಜಿಲ್ಲೆಯ ಆಡಳಿತ ಯಂತ್ರ ಕುಸಿದಿದೆ ಅನ್ನೋದಕ್ಕೆ ಉದಾಹರಣೆಯಾಗಿದೆ. ಈ ಕೂಡಲೇ ಮುಳಬಾಗಿಲು ತಾಲೂಕಿನ ವಲಯ ಅರಣ್ಯಾಧಿಕಾರಿಗಳು ಸರ್ಕಾರ ಆದೇಶ ಮತ್ತು ಶಾಸಕರ ಮಾತಿಗೆ ಬೆಲೆ ಕೊಟ್ಟು ಈ ಕೂಡಲೇ ಅವರಿಗೆ ಹೊಸದಾಗಿ ಬಂದಿರುವಂಥ ವಲಯ ಅರಣ್ಯಾಧಿಕಾರಿಗಳಿಗೆ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು. ಮತ್ತು ಬಂಗಾರಪೇಟೆಯಲ್ಲಿ ಹಗ್ಗ ಜಗ್ಗಾಟ ಏನು ನಡೀತಾ ಇದೆ ತಹಸೀಲ್ದಾರ್ ಹುದ್ದೆಗೆ ಅದನ್ನು ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು. ಯಾಕಂದರೆ ಹಿಂದೆ ಇದ್ದಂಥ ವೆಂಕಟೇಶಪ್ಪನವರು KETಯಿಂದ ಆದೇಶ ತಂದಿದೆ. ಆ ಆದೇಶ ಪ್ರೀತಿಯಿಂದ ಅವರೂ ಸಹ ಅವರ ಅಧಿಕಾರ ಅವಧಿ ಮುಗಿಯೋವರೆಗೂ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಈ ಒಂದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮತ್ತು ಜನಸಾಮಾನ್ಯರ ಕೆಲಸ ಕಾರ್ಯಗಳಲ್ಲಿ, ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಹಸ್ತಕ್ಷೇಪ ಮಾಡದಂತೆ ಒಂದು ಆದೇಶವನ್ನು ಸರ್ಕಾರ ಮಾಡಬೇಕಂತೇಳಿ ಈ ಮೂಲಕ ಕೋಲಾರ ಜಿಲ್ಲೆಯ ಅಭಿವೃದ್ಧಿಯ ಪರವಾಗಿ ಮನವಿಯನ್ನು ಮಾಡ್ತಾಯಿದೆ.